ಆತ್ಮವಿಚಾರ 27 ತೋರುವುದೆಲ್ಲವನ್ನೂ ತಿರಸ್ಕರಿಸುವ ನೇತಿ ಮಾರ್ಗ. ಸೆಲ್ಫ್ ಇನ್ಕ್ವೈರಿ 27 ದಿ ಪಾತ್ ಆಫ್ ಡಿಸ್ಕಾರ್ಡಿಂಗ್ ಆಲ್ ದಟ್ ಈಸ್ ನೋನ್ ಥ್ರೂ ನೇತಿ ಟೆಕ್ನಿಕ್. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಸ್ವಲ್ಪ ಸಮಯ ಗಮನವನ್ನು ಉಸಿರಾಟದ ಮೇಲಿಡಿ. ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ಉಸಿರಾಟವನ್ನು ಸ್ವಲ್ಪ ನಿಧಾನ ಮಾಡಿಕೊಂಡು ನಿಧಾನಗೊಂಡ ಉಸಿರಾಟದ ಗತಿಯನ್ನು ಅನುಸರಿಸುತ್ತಾ ಒಳಬರುವ ಉಸಿರನ್ನು ಗಮನಿಸುವಾಗ ನಾನು ಎಂಬುದಾಗಿಯೂ ಹೊರ ಹೋಗುವ ಉಸಿರನ್ನು ಗಮನಿಸುವಾಗ ಇದ್ದೇನೆ ಎಂಬುದಾಗಿಯೂ ಮೌನವಾಗಿ ಅಂದುಕೊಳ್ಳುತ್ತಾ ಜಾಗೃತಗೊಂಡ ಸಾಕ್ಷಿಭಾವದಿಂದ ಎಚ್ಚರಿಕೆಯಿಂದ ಉಸಿರಾಟದ ಪೂರ್ಣ ಹರಿದಾಟವನ್ನು, ಅಂದರೆ ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ, ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ ಏಕಾಗ್ರತೆಯಿಂದ ಗಮನಿಸಿ. ಫಾರ್ ಎ ವೈಲ್ ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ಸ್ಲೋ ಡೌನ್ ಯುವರ್ ಬ್ರೀತಿಂಗ್ ಸ್ಲೈಟ್ಲಿ ಇನ್ ಎ ವೇ that it does not cause exhaustion to the body. As you follow the rhythm of this slowed breath, silently contemplate. When inhaling, feel I. When exhaling, feel am or exist. With awakened awareness, observe the full flow of your breath from the tip of the nose to the lungs, and from the lungs back to the tip of the nose, from the tip of the nose to the lungs, and from the lungs back to the tip of the nose with complete concentration. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ನಾನು ಐ ಇದ್ದೇನೆ ಆಮ್ ನಾನು ಐ ಇದ್ದೇನೆ
am, ನಾನು, ಐ, ಇದ್ದೇನೆ, am, ಈಗ ಇದೇ ಉಸಿರಾಟದ ಗತಿಯ ಸಹಾಯವನ್ನು ತೆಗೆದುಕೊಂಡು ಉಸಿರು ಒಳಗೆ ಹರಿಯುವಾಗ ಇಡೀ ದೇಹವನ್ನು ಮತ್ತು ಮನದ ವಿಕಾರಗಳು ತ್ವಚೆಯ ಮೇಲೆ ಸಹಜವಾಗಿ ಎಬ್ಬಿಸುವ ಸಂವೇದನೆಗಳನ್ನು ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೂ ಮತ್ತು ಉಸಿರು ಹೊರಗೆ ಹರಿಯುವಾಗ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೂ ಅರಿವನ್ನು ಹರಿಸಿ. ಈ ಅರಿವು ವಿಶ್ವವ್ಯಾಪಿ ಪರಮಾತ್ಮನ ಪ್ರಜ್ಞಾ ಅರಿವು ಎಂಬ ಜ್ಞಾನ ಜಾಗೃತವಾಗಿರಲಿ. ಅರಿವು ದೇಹದ ಪ್ರತಿ ಅಂಗ ಪ್ರತ್ಯಂಗಗಳನ್ನು, ಪ್ರತಿ ಜೀವಕೋಶ ಜೀವಾಣುಗಳನ್ನೂ ಬೆಳಗುತ್ತಾ ಅವುಗಳ ಅನಿತ್ಯತೆಯ, ಕ್ಷಣಿಕತೆಯ ಮತ್ತು ಅನಾತ್ಮ ಸ್ವರೂಪದ ದರ್ಶನವನ್ನು ಸಾಕ್ಷಿಯಾದ ನಿಮಗೆ ನೇರವಾಗಿ ಮಾಡಿಸುತ್ತಾ ಹೋಗಲಿ. ಅನಿತ್ಯತೆಯ, ಕ್ಷಣಿಕತೆಯ, ಅನಾತ್ಮ ಸ್ವರೂಪದ ದರ್ಶನ ಮಾಡುತ್ತಾ ನಿಮ್ಮ ನಿಜ ಸ್ವರೂಪದ ನಿತ್ಯತೆಯನ್ನು, ಶಾಶ್ವತತೆಯನ್ನು ಮತ್ತು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ನಿಮ್ಮ ಪವಿತ್ರವಾದ ಯಾತ್ರೆಯನ್ನು ಮಾಡಿ. Now, using this breathing rhythm as support, as you inhale, move your awareness throughout the body, noticing the sensations that arise naturally on the skin area due to the negativities of the mind. Move this awareness from Brahmarandhra to the tips of the toes as you inhale, and let your awareness flow from the tips of the toes back to Brahmarandhra as you exhale. Be aware that this awareness is the expansion of the consciousness of the all-pervading Supreme Being. Let this awareness illuminate every limb, every organ, every cell, and every particle of the body by revealing their impermanence, transience, and anatma nature directly to you, who is their witness. As you witness this impermanence and anatma nature of the body and the sensations and thereby the mind, realize and directly experience your true nature, which is eternal and unchanging absolute self. Continue on your sacred journey with this understanding. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಫ್ರಮ್ ಬ್ರಹ್ಮರಂಧ್ರ ಟು ದಿ ಟಿಪ್ಸ್ ಆಫ್ ದಿ ಟೋಸ್, ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ, ಫ್ರಮ್ ದಿ ಟಿಪ್ಸ್ ಆಫ್ ದಿ ಟೋಸ್ ಟು ಬ್ರಹ್ಮರಂಧ್ರ. ಸಾಕ್ಷಿ ಸ್ವರೂಪರಾದ ನಿಮ್ಮ ಅರಿವಿನ ಈ ಮಹಾಯಾತ್ರೆಯಲ್ಲಿ ದೇಹದ ಹಾಗೂ ಸಂವೇದನೆಗಳ ಮೂಲಕ ಮನಸ್ಸಿನ ಜನ್ಮ ಜನ್ಮಾಂತರಗಳ ಎಲ್ಲ ವಿಕಾರಗಳ ನಿಜ ಸ್ವರೂಪದ ಪರಿಚಯವು ನೇರವಾಗಿ ಅನುಭವ ಮಟ್ಟದಲ್ಲಿ ಉಂಟಾಗಲಿ. ಅನಿತ್ಯವಾಗಿ ತೋರುವ ಇವೆಲ್ಲವೂ ನಿತ್ಯ ಸ್ವರೂಪನಾದ ನನಗೆ
ವಿರುದ್ಧವಾದವುಗಳಾಗಿದ್ದು ಇವು ಯಾವುವೂ ನಾನಲ್ಲ. ಇವೆಲ್ಲವೂ ಪ್ರಕೃತಿಗೆ ಮತ್ತು ಜನ್ಮ ಜನ್ಮಾಂತರಗಳ ಕರ್ಮ ಸಂಸ್ಕಾರಗಳಿಗೆ ಸೇರಿದವುಗಳಾಗಿದ್ದು ಇವು ಯಾವುವೂ ನನ್ನವಲ್ಲ. ಮತ್ತು ಮಲಿನವಾದ ಅನಾತ್ಮ ಸ್ವಭಾವಗಳಾದ ಇವುಗಳೊಳಗೆ ಪರಿಶುದ್ಧ ಆತ್ಮ ಸ್ವರೂಪನಾದ ನಾನು ಇರುವುದು ಸಾಧ್ಯವಿಲ್ಲವಾಗಿ ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ ಎಂಬ ಸತ್ಯವು ಪ್ರತಿ ಕ್ಷಣವೂ ಬೆಳಗುತ್ತಲಿರಲಿ. ಆನ್ ದಿಸ್ ಗ್ರೇಟ್ ಜರ್ನಿ ಆಫ್ ಅವೇರ್ನೆಸ್, through the observation of the body and the sensations, let a direct experiential understanding arise within you about the true nature of the mental impressions, karmic samskaras, accumulated over countless lifetimes. Recognize that all these fleeting phenomena which appear to be real are contrary to the eternal self that you are, and hence feel, I am not these, I am not these, I am not these. As they are part of the nature and the karmic impressions accumulated over many lifetimes, none of these belong to you, and hence feel, these are not mine, these are not mine, these are not mine. Being pure witness, you cannot be present in these impure anatmas, and hence feel, I am beyond these, I am beyond these, I am beyond these. Let these truths shine forth every moment, revealing that I transcend all of these, I transcend all of these, I transcend all of these. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From Brahmarandhra to the tips of the toes, everything that appears is not me, not mine, and I am far beyond these. ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From the tips of the toes to Brahmarandhra, everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ಈಗ
ತೋರುವ ಇವು ಯಾವುವೂ ನಾನಲ್ಲವೆಂದಾದರೆ ನಾನು ಯಾರು, ನಾನು ಯಾರು, ನಾನು ಯಾರು? ತೋರುವ ಇವೆಲ್ಲವೂ ಅನಾತ್ಮವೆಂದಾದರೆ ನಾನು ಏನು, ನಾನು ಏನು, ನಾನು ಏನು ಎಂಬ ಪ್ರಶ್ನೆ ಅಂತರಾಳದಿಂದ ಸ್ವಾಭಾವಿಕವಾಗಿ ಉದ್ಭವಿಸಲಿ. ಈ ಮೂಲಭೂತ ಪ್ರಶ್ನೆಗಳ ಉತ್ತರಕ್ಕಾಗಿ ಈಗ ಸದ್ಗುರು ರಮಣರ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನನ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಸಾಧನೆಯಲ್ಲಿ ಮುಂದುವರಿಯಿರಿ. Now, if all that appears is not me, then who am I? Who am I? Who am I? If all that appears is anatma, then what am I? What am I? What am I? Let these fundamental questions arise naturally from within. In search of answers, now engage in the self-inquiry of Sadguru Sri Ramana Maharshi with devotion and sincerity. Contemplate and experience his teaching of self-inquiry deeply as you move on in your spiritual journey. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. On the one hand, feel that being beyond everything, I exist as I am. I exist as I am. I exist as I am. And on the other hand, reverentially follow Sadguru Ramana's instructions throughout the practice. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. On the one hand, feel that being beyond everything, I exist as I am. I exist as I am. I exist as I am. And on the other hand, reverentially follow Sadguru Ramana's instructions throughout the practice. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ವನ್ ವಿಶ್ವಮಪೀದಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ, ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇರುವ ಎಲ್ಲ ಭೌತಿಕ ಪರಿಮಿತಿಗಳನ್ನು ಮೀರಿ ದೇಹರಹಿತ ಸ್ವಭಾವವನ್ನೊಳಗೊಂಡು ಅಪಾರವಾಗಿಯೂ ಮತ್ತು ಸರ್ವವ್ಯಾಪಕವಾಗಿಯೂ ಇರುವ ನಾನಿರುವೆನು ಎಂಬ ಅರಿವನ್ನು ಗುರುತಿಸಿಕೊಂಡು ಅದರ ಮೇಲೆ ಧ್ಯಾನಿಸಿ. ನಿಮ್ಮ ಇರುವು ಎಲ್ಲ ಎಲ್ಲೆಗಳನ್ನು ಮೀರಿದ್ದು ಆಕಾಶದ ಮಹಾಬೈಲಿನಿಂದಾಗಲಿ ಅಥವಾ ಯಾವುದೇ ರೂಪದಿಂದಾಗಲಿ ಬಂಧಿತವಾಗಿಲ್ಲವೆಂಬ ಸತ್ಯವನ್ನರಿಯಿರಿ.
Meditate upon the self, recognizing its nature as bodiless, vast, and all pervading beyond all physical limitations. Know that it is not confined to space or form but exists without boundaries. ನಾನಿರುವೆನು ಎಂಬ ಅರಿವನ್ನು ಗುರುತಿಸಿಕೊಂಡು ಅದರ ಮೇಲೆ ಧ್ಯಾನಿಸಿ. ಮೆಡಿಟೇಟ್ ಆನ್ ದಿ ಫೀಲಿಂಗ್ ಐ ಆಮ್. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್. ಶಾಶ್ವತವಾಗಿ ಇರುವ, ಎಂದೆಂದೂ ಗೈರು ಹಾಜರಾಗಿರದ ಮತ್ತು ಕಾಲ ಅಥವಾ ಬದಲಾವಣೆಗಳ ಪ್ರಭಾವಕ್ಕೆ ಕಿಂಚಿತ್ತೂ ಒಳಗಾಗದೆ ತಾನೇ ತಾನಾಗಿ ಸ್ವಯಂ ಪ್ರಕಾಶಿತವಾಗಿರುವ ನಾನಿರುವೆನು ಎಂಬ ಅರಿವಿನಿಂದ ಬೆಳಗುತ್ತಲಿರುವ ನಿಮ್ಮ ಆತ್ಮಸ್ವರೂಪದ ಮೇಲೆ ಧ್ಯಾನಿಸಿ. ನಾನೆಂಬ ಈ ಅರಿವೇ ಅವಿಚ್ಛಿನ್ನವಾದ ಸತ್ಯವಾಗಿದ್ದು ಇದೇ ಎಲ್ಲ ಅನುಭವಗಳನ್ನು ಬೆಳಗುತ್ತಲಿದೆ. ಮೆಡಿಟೇಟ್ ಅಪಾನ್ ದಿ ಸೆಲ್ಫ್, ಅಂಡರ್ಸ್ಟ್ಯಾಂಡಿಂಗ್ ಇಟ್ ಆಸ್ ಎ ಎವರ್ ಶೈನಿಂಗ್ ಕಾನ್ಷಿಯಸ್ನೆಸ್, ಎಟರ್ನಲಿ ಪ್ರೆಸೆಂಟ್, ನೆವರ್ ಅಬ್ಸೆಂಟ್ and unaffected by time or change. This awareness is the unbroken reality that illuminates all experience. This awareness expresses itself in you as I am. Meditate on I am. ನಾನಿರುವೆನು ಎಂಬ ಅರಿವನ್ನು ಗುರುತಿಸಿಕೊಂಡು ಅದರ ಮೇಲೆ ಧ್ಯಾನಿಸಿ. ಮೆಡಿಟೇಟ್ ಆನ್ ದಿ ಫೀಲಿಂಗ್ ಐ ಆಮ್. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್. ಜಗತ್ತಿನ ಯಾವುದೇ ನಿಬಂಧನೆಗಳಿಂದಾಗಲಿ ಅಥವಾ ಆಲೋಚನೆಗಳ ಮೇಲಿನ ಭಾವನೆಗಳ ಕಂಪನಗಳಿಂದಾಗಲಿ ಸ್ವಲ್ಪವೂ ಪ್ರಭಾವಿತವಾಗದೆ ನಿಶ್ಚಲವಾಗಿ ಮತ್ತು ಶಾಶ್ವತವಾಗಿರುವ ನಾನಿರುವೆನು ಎಂಬ ಅರಿವಿನ ಮೇಲೆ ಧ್ಯಾನಿಸಿ. ಸಮಸ್ತ ಚರಾಚರ ವಸ್ತುಗಳ ಇರುವಿಕೆಗಳಿಗೆ ಆಧಾರವಾಗಿ ನಾನಿರುವೆನು ಎಂಬ ಆತ್ಮಸ್ವರೂಪವು ಅಚಲವಾಗಿದೆ. ಮೆಡಿಟೇಟ್ ಅಪಾನ್ ದಿ ಸೆಲ್ಫ್, realizing its permanence and immovability, untouched by the fluctuations of thought, emotions, or worldly conditions. It remains the unwavering substratum of all existence. Therefore, meditate on the awareness of I am. ನಾನಿರುವೆನು ಎಂಬ ಅರಿವನ್ನು ಗುರುತಿಸಿಕೊಂಡು ಅದರ ಮೇಲೆ ಧ್ಯಾನಿಸಿ. ಮೆಡಿಟೇಟ್ ಆನ್ ದಿ ಫೀಲಿಂಗ್ ಐ ಆಮ್. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್.
ನಾನಿರುವೆನು. ಐ ಆಮ್. ಅಂಧಕಾರದಿಂದ ಕೂಡಿದ ತಮಸ್ಸೆಂಬ ಅಜ್ಞಾನದಿಂದಿರುವ ಎಲ್ಲದರ ಹುಟ್ಟಡಗಿಸುವ ನಾನೆಂಬ ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. ಎಲ್ಲವನ್ನೂ ಬೆಳಗುತ್ತಾ ಬಹಿರಂಗಪಡಿಸುವ ಸೂರ್ಯನಂತೆ ನಾನಿರುವೆನು ಎಂಬ ಆತ್ಮಸ್ವರೂಪವು ಎಲ್ಲ ವಾಸ್ತವವನ್ನು ಬೆಳಗುವ ಪರಿಶುದ್ಧವಾದ ಅರಿವಾಗಿದೆ. ಮೆಡಿಟೇಟ್ ಅಪಾನ್ ದಿ ಸೆಲ್ಫ್, knowing it to be the light of knowledge that dispels ignorance. Just as the sun reveals all things without itself being obscured, the self is pure awareness that illuminates reality. ನಾನೆಂಬ ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. Meditate upon the self, knowing it to be the light of knowledge that dispels ignorance. ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. Meditate upon the self, knowing it to be the light of knowledge that dispels ignorance. ನಾನೆಂಬ ಅರಿವಿನ ಮೇಲೆ ಈ ರೀತಿ ಧ್ಯಾನಿಸುವುದರಿಂದ ಯಾವಾಗಲೂ ಆಳವಾಗಿರುವ ಮತ್ತು ಸ್ಥಿರವಾಗಿರುವ ಶಾಂತಿ ಉಂಟಾಗುತ್ತದೆ. ಈ ರೀತಿಯ ಧ್ಯಾನದಲ್ಲೇ ನಿರತರಾದಾಗ ಮನಸ್ಸಿನ ಕ್ಷೋಭೆಗಳು, ವಿಪ್ಲವಗಳು ಕರಗಿ ನಿಮ್ಮ ನಿಜವಾದ ಅಸ್ತಿತ್ವದ ಪ್ರಶಾಂತತೆ ಪ್ರಕಟವಾಗುತ್ತದೆ. This contemplation will bring about a deep and abiding peace that is always present. By resting in this realization, the turbulence of the mind dissolves, revealing the serenity of true being. ನಾನೆಂಬ ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. Meditate upon the self, knowing it to be the light of knowledge that dispels ignorance. ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. Meditate upon the self, knowing it to be the light of knowledge that dispels ignorance. ಈ ರೀತಿಯಲ್ಲಿ ನಿಮ್ಮ ಇರುವಿಕೆಯ ಅರಿವಿನ ಮೇಲೆ ಧ್ಯಾನಿಸಲು ಅನುಭವಗಳಿಗೆ ಕಾರಣಗಳಾದ ಗ್ರಹಿಕೆಗಳು ಮತ್ತು ಪರಿಕಲ್ಪನೆಗಳಾವುವೂ ನೀವಲ್ಲ, ನಿಮ್ಮದಲ್ಲ ಎಂಬ ಧೋರಣೆಯನ್ನು ಬೆಳೆಸಿಕೊಳ್ಳಿ. ತೋರುವ ಯಾವುದೂ ನಾನಲ್ಲ, ನನ್ನದಲ್ಲ ಎಂಬ ಧೋರಣೆಯನ್ನು ದೃಢವಾಗಿ ವಿವೇಚನೆ ಮಾಡುವುದರಿಂದ ಎಲ್ಲ ಬಂಧನಗಳಿಂದ ಮತ್ತು ತಪ್ಪಾಗಿ ಗುರುತಿಸಿಕೊಳ್ಳುವಿಕೆಗಳಿಂದ ನಿಮ್ಮನ್ನು ನೀವು ಬಿಡಿಸಿಕೊಳ್ಳುವಿರಿ. To meditate upon the self, cultivate the attitude that all perceptions and concepts are not the self. By firmly discerning, this is not I, not me, and not mine,
You free yourself from attachment and misidentification. ತೋರುವ ಯಾವುದೂ ನಾನಲ್ಲ, ನನ್ನದಲ್ಲ. All that appears is not me, is not mine, and I am not in them. ತೋರುವ ಯಾವುದೂ ನಾನಲ್ಲ, ನನ್ನದಲ್ಲ. ತೋರುವ ಯಾವುದೂ ನಾನಲ್ಲ, ನನ್ನದಲ್ಲ. All that appears is not me, is not mine, and I am not in them. ಆತ್ಮನ ಮೇಲೆ ಧ್ಯಾನಿಸುವುದೆಂದರೆ ಆತ್ಮವಾಗಿಯೇ ಇರುವಿಕೆಯಾಗಿಯೇ ಸ್ಥಿರವಾಗಿ ಇರುವುದು ಎಂದರ್ಥ. ನಿಮ್ಮ ನಿಜವಾದ ಗುರುತು ಅಸ್ತಿತ್ವವಲ್ಲದೆ ಬೇರೇನೂ ಅಲ್ಲವೆಂಬ ಸತ್ಯವನ್ನು ಸದಾ ಮಾನ್ಯತೆ ಮಾಡುವುದು ಎಂದರ್ಥ. ಶಾಶ್ವತವಾದ ಪ್ರಜ್ಞೆಯೇ ನೀವಾಗಿರುವಿರೇ ವಿನ ಇದರಿಂದ ಎಂದೂ ಪ್ರತ್ಯೇಕರಾದವರಲ್ಲ ಎಂಬ ಅಂತಿಮ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಂದರ್ಥ. Meditating upon the self means abiding as the self, recognizing that your true identity is the self alone and nothing else. It is the realization that you are not a separate identity but the eternal consciousness itself. ಹಾಗಾಗಿ ಗ್ರಹಿಕೆಗೆ ಒಳಗಾಗುವ ಎಲ್ಲ ವಸ್ತುಗಳನ್ನು ಇದು ನಾನಲ್ಲ, ಇದು ನನ್ನದಲ್ಲ, ನ ಇತಿ ನ ಇತಿ ಎಂಬ ಸತ್ಯವನ್ನರಿಯುತ್ತಾ ಗಮನಿಸುತ್ತಾ ಧ್ಯಾನಿಸಿ. ಯಾರು ಗಮನಕ್ಕೆ ಒಳಪಡುವ ಎಲ್ಲವೂ ಅನಿತ್ಯವಾದವು ಮತ್ತು ಅನಾತ್ಮವಾದವು ಎಂಬುದನ್ನು ಅರಿಯುವರೋ ಅವರು ಎಂದೆಂದೂ ತಿರಸ್ಕರಿಸಲಾಗದ ಶಾಶ್ವತವಾದ ಮತ್ತು ನಿಶ್ಚಲವಾದ ಪ್ರಜ್ಞೆಯೇ ಆಗಿ ಸ್ಥಿರಗೊಳ್ಳುವರು. Regarding all objects of perception, observe them with the understanding, not this, neti, neti. The one who sees everything as impermanent and separate from the self abides in the ever-existent consciousness which can never be negated. ತೋರುವ ದೇಹ ಮನಗಳು ನಾನಲ್ಲ, ನನ್ನವಲ್ಲ. ನ ಇತಿ ನ ಇತಿ. The observable body and mind are not me, are not mine. Na iti, na iti. ತೋರುವ ದೇಹ ಮನಗಳು ನನ್ನವಲ್ಲ, ನ ಇತಿ ನ ಇತಿ. The observable body and mind are not me, are not mine. Na iti na iti. ತೋರುವ ದೇಹ ಮನಗಳು ನನ್ನವಲ್ಲ, ನ ಇತಿ ನ ಇತಿ. The observable body and mind are not me, are not mine. Na iti na iti.
ಆದುದರಿಂದ ನಾನು ಯಾರು ಮತ್ತು ನಾನು ಏನು ಎಂಬ ಪ್ರಶ್ನೆಗಳನ್ನು ಒಳಗಿಂದೊಳಗೆ ಹಾಕಿಕೊಳ್ಳುವುದರ ಮೂಲಕ ಧ್ಯಾನಿಸಿ. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುತ್ತಾ ತಪ್ಪಾಗಿ ಗುರುತಿಸಿಕೊಂಡವೆಲ್ಲವನ್ನೂ ಸಾರ ಸಗಟಾಗಿ ತಿರಸ್ಕರಿಸುತ್ತಾ ಧ್ಯಾನಿಸಿ. ಈ ರೀತಿ ಮಾಡುವುದರಿಂದ ನೀವು ಯಾವುದೇ ಭ್ರಮೆಗೆ ಒಳಗಾಗದೆ ಶಾಶ್ವತವಾಗಿ ಪರಿಶುದ್ಧವಾದ ಅರಿವೇ ಆಗಿ ಬೆಳಗುವಿರಿ. Meditate through self-inquiry by asking, who am I and what am I? And releasing all false identifications by firmly recognizing not this, not this. In this way, you remain as a pure awareness, untouched by illusion. ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನಿರುವೆನು. ಐ ಆಮ್. ನಾನಿರುವೆನು. ಐ ಆಮ್. ನಾನಿರುವೆನು. ಐ ಆಮ್. ನಾನೆಂಬ ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. Meditate on the self, knowing it to be the light of knowledge that dispels ignorance. ನಾನೆಂಬ ಆತ್ಮಸ್ವರೂಪವು ಜ್ಞಾನ ಜ್ಯೋತಿಯಾಗಿದೆ ಎಂಬ ಸತ್ಯವನ್ನರಿಯುತ್ತಾ ಅದರ ಮೇಲೆ ಧ್ಯಾನಿಸಿ. Meditate on the self, knowing it to be the light of knowledge that dispels ignorance. ನಾನಿರುವೆನು. ಐ ಆಮ್. ನಾನಿರುವೆನು. ಐ ಆಮ್. ನಾನಿರುವೆನು. ಐ ಆಮ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be blissful, be happy, be liberated, be liberated,
be liberated. Om Shanti Shanti Shanti. स्वस्तिः प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. ओम शांति शांति शांति. नमः शांताय दिव्याय सत्यधर्मस्वरूपिणे स्वानंदामृतयुक्ताय श्रीधराय नमो नमः.